ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹುಷಾರಿಲ್ಲದೆ ಇರುವಾಗ ಯಾರಿಗೂ ಊಟ ಅಂತ ಸೇರಲ್ವಲ್ಲ ಫ್ರೆಂಡ್ಸ್, ಆವಾಗ ಈ ರೀತಿ ದಾಲ್ ಕಿಚಡಿ ಮಾಡಿಕೊಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ರುಚಿನೂ ಚಲೋ ಇರ್ತೈತಿ ಮತ್ತು ಹೊಟ್ಟೆ ತುಂಬ್ತೈತಿ ರೀ ಫ್ರೆಂಡ್ಸ್. ಬನ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 1 ಕಪ್ ತೊಗರಿಬೇಳೆ ಹಾಕ್ಕೋಬೇಕ್ರಿ, 1 ಕಪ್ ಅಕ್ಕಿ ಹಾಕ್ಕೋಬೇಕು ನೋಡ್ರಿ. ಹಾಕಿ ನೀರು ಹಾಕಿ ಚಲೋ ತಂಗಿ ತೊಳ್ಕೊಬೇಕ್ರಿ ಫ್ರೆಂಡ್ಸ್. ಇವನ್ನ ನಿಮ್ಗೆ ಇನ್ನೂ ಹೆಸರು ಬೇಳೆ ಅದು ಬೇಕಂದ್ರೂ ಹಾಕೋಬೋದ್ರಿ. ನಾ ತೊಗರಿ ಬೇಳೆ ಮಾತ್ರ ಹಾಕೊಂಡೇನ್ರಿ. ಇನ್ನು ಸ್ವಲ್ಪ ನೆನೆ ಹಾಕಿ ಬಿಡ್ಬೇಕ್ರಿ. ಈಗ ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಕೋಬೇಕ್ರಿ. ಕುಕ್ಕರ್ಗೆ 1 ಸ್ಪೂನ್ ತುಪ್ಪ ಹಾಕೋಬೇಕು ನೋಡ್ರಿ. ಹುಷಾರಿಲ್ಲದೆ ಇರುವಾಗ ಬಾಯಿ ಕೆಟ್ಟಿರ್ತೈತಲ್ರಿ ಫ್ರೆಂಡ್ಸ್, ಆವಾಗ ಈ ರೀತಿ ದಾಲ್ ಕಿಚಡಿ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ತುಪ್ಪ ಎಲ್ಲ ಕರಗಬೇಕ್ರಿ. ಆವಾಗ ಸ್ವಲ್ಪ ಜೀರಿಗೆ ಹಾಕೋಬೇಕು ನೋಡ್ರಿ. ಜೀರಿಗೆ ಎಲ್ಲ ಚಟಪಟ ಅಂತ ಆವಾಜ್ ಆಗ್ಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಬೇಕ್ರಿ. ಹಿಂಗೆ ಹಾಕೋದ್ರಿಂದ ಟೇಸ್ಟು ಕೊಡ್ತೈತ್ರಿ ಮತ್ತು ಹೊಟ್ಟೆಗೂ ಭಾಳ ಚಲೋ ರೀ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಇನ್ಸ್ಟಂಟ್ ರೆಸಿಪಿಗಳು ಅದಾವ್ರಿ ಮತ್ತು ಆರೋಗ್ಯಕರವಾದ ರೆಸಿಪಿಗಳೂ ಅದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಒಂದು ದೊಡ್ಡದು ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕೊಂಡೇನು ನೋಡ್ರಿ. ಸಬ್ಸ್ಕ್ರೈಬ್ ಅಟ್ಟ ಮಾಡಿಬಿಡ್ಬೇಡ್ರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಹೆಲ್ಪ್ ಆಕೈತೆ ನೋಡ್ರಿ. ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಇದನ್ನು 10 ನಿಮಿಷದಾಗ ನಾವು ರೆಡಿ ಮಾಡ್ಕೋಬೋದ್ರಿ ಫ್ರೆಂಡ್ಸ್. ಹುಷಾರಿಲ್ದವ್ರಂತೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ದಾಲ್ ಕಿಚಡಿ. ಮತ್ತು ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಮಾಡಿ ಹಾಕಿ ಕೊಡ್ಬೋದ್ರಿ. ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಡ್ರಿ. ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟೇ ನಾ ಗರಂ ಮಸಾಲ ಹಾಕೊಂಡೇನಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕ್ರಿ. ಯಾಕಂದ್ರೆ ನಾವು ಹುಷಾರಿಲ್ಲ ಇರೋರಿಗೆ ಮಾಡಕತ್ತಿದ್ದೀವಿ ಅಂದ ಕೂಡಲೇ ಚಿಲ್ಲಿ ಪೌಡ್ರ್ ಅದು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಡ್ರಿ. ಈಗ ಇದಕ್ಕೆ ಮೊದಲೇ ನೆನೆಸಿಟ್ಟಿದ್ದೀವಲ್ರಿ ಅಕ್ಕಿ ಬೇಳೆ, ಅದನ್ನ ಹಾಕೋಬೇಕು ನೋಡ್ರಿ.
ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇಲ್ಲಿ ನಾವು ಒಂದು ವಾಟೆ ತೊಗರಿಬೇಳೆ, ಒಂದು ವಾಟೆ ಅಕ್ಕಿ ತೊಗೊಂಡಿದ್ದೀವಲ್ರಿ. ಈಗ ಅದಕ್ಕೆ ಡಬಲ್ ನೀರು ಹಾಕ್ಕೋಬೇಕು ನೋಡ್ರಿ. 2 ವಾಟೆಗೆ 4 ವಾಟೆ ನೀರು ಹಾಕ್ಕೋಬೇಕ್ರಿ. 5 ವಾಟೆ ಹಾಕ್ಕೊಂಡ್ರು ನಡಿತೈತ್ರಿ ಫ್ರೆಂಡ್ಸ್. ಯಾಕಂದ್ರೆ ಇದು ಸ್ವಲ್ಪ ತಿಳು ಆದ್ರನ ಕಿಚಡಿ ಚಲೋ ಹತ್ತೈತಿ ನೋಡ್ರಿ. ಇಲ್ಲಿ ನಾ ಒಂದು 5 ಕಪ್ನಷ್ಟು ನೀರು ಹಾಕ್ಕೊಂಡೇನ್ರಿ ಫ್ರೆಂಡ್ಸ್. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಬೇಕಂದ್ರೂ ಹಾಕ್ಕೋಬೋದ್ರಿ. ನಾನಿಲ್ಲಿ ಯಾವ ತರಕಾರಿನೂ ಹಾಕ್ಕೊಂಡಿಲ್ಲ. ಟೊಮೆಟೊ, ಈರುಳ್ಳಿ ಅಷ್ಟೇ ಹಾಕ್ಕೊಂಡೀನಿ. ನಿಮಗೆ ಬೇಕಂದ್ರೆ ನೀವು ಇದಕ್ಕೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಎಲ್ಲ ಸೇರಿಸ್ಕೋಬೋದ್ರಿ. ಈಗ ಇದನ್ನ ಒಂದು 4ರಿಂದ 5 ವಿಷಲ್ ಮಾಡ್ಕೋಬೇಕು ನೋಡ್ರಿ. ಬ್ಯಾಳೆ ಎಲ್ಲ ಚೆನ್ನಾಗಿ ಕುದಿಬೇಕ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು 5 ವಿಷಲ್ ಮಾಡಿಕೊಡ್ರಿ. ನಮ್ಮ ಕುಕ್ಕರ್ 5 ಸೀಟಿ ಆಗೈತ್ರಿ. ಈಗ ನಮ್ಮ ದಾಲ್ ಕಿಚಡಿ ಹೆಂಗೆ ರೆಡಿ ಆಗೈತಿ ಅಂತ ನೋಡೋಣ ಬರ್ರಿ. ನೋಡ್ರಿ ಎಷ್ಟು ಚಲೋದಂಗೆ ಕುದ್ದೈತಿ ನೋಡ್ರಿ. ಅದನ್ನು ನೋಡ್ರನ ಗುರ್ತಾಗ್ತೈತ್ರಿ ಫ್ರೆಂಡ್ಸ್ ನಿಮ್ಗೆ. ಇನ್ನೂ ಒಂದು ಚಮಚಿ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿರಿ ಫ್ರೆಂಡ್ಸ್. ಚಮಚಿಲೇ ಈ ರೀತಿ ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು. ನಿಮಗೆ ಇಲ್ಲ ನಮ್ಮದು ದಾಲ್ ಕಿಚಡಿ ಭಾಳ ಗಟ್ಟಿ ಆಗೈತೆ ಅಂದರೆ ಇದಕ್ಕೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಡು ಇನ್ನೊಂದು ಸತಿ ಕುದಿಸ್ಕೊಂಡ್ರೆ ಸಾಕ್ರಿ ಫ್ರೆಂಡ್ಸ್. ನಮ್ಮ ದಾಲ್ ಕಿಚಡಿ ಚಲೋತಂಗೆ ರೆಡಿ ಆಗ್ತೈತ್ರಿ. ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಸ್ವಲ್ಪ ಟೈಮ್ದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಎಷ್ಟು ಚಲೋತ್ತಂಗೆ ಕುದ್ದೈತಲ್ರಿ ನಮ್ಮ ದಾಲ್ ಕಿಚಡಿ. ನಿಮಗೆ ಇನ್ನೂ ತಿಳಬೇಕಂದ್ರೆ ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡಿಕೊಡ್ರಿ. ಇಲ್ಲ ನಮ್ಗೆ ಗಟ್ಟಿನೇ ಇದ್ರೆ ನಡಿತೈತಿ ಅಂದರೆ ಪರವಾಗಿಲ್ಲ ರೀ, ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ರೀ, ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡಿ ಹಾಕ್ಬೋದು ರೀ. ಹುಷಾರಿಲ್ಲದೆ ಇರೋರಿಗಂತೂ ಮಾಡಿಸಿದ ರೆಸಿಪಿ ನೋಡಿರಿ ಫ್ರೆಂಡ್ಸ್. ಅವ್ರಿಗೆ ಜ್ವರ ಅದು ಬಂದಾಗ ಬಾಯಿನೂ ಕೆಟ್ಟಿರ್ತೈತಲ್ರಿ. ಇದ್ರೊಳಗೆ ಟೊಮೆಟೊ, ಇದು ಈರುಳ್ಳಿ ಅದೆಲ್ಲ ಹಾಕಿರೋದ್ರಿಂದ ಟೇಸ್ಟು ಚಲೋ ಕೊಡ್ತೈತ್ರಿ ಫ್ರೆಂಡ್ಸ್. ಮತ್ತು ಹೊಟ್ಟೆಗೂ ಭಾಳ ಹಗುರ ಇರ್ತೈತ್ರಿ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅಂತೂ ರುಚಿ ಅದ್ಭುತ ನೋಡ್ರಿ. ನೋಡೋಕ್ಕೂ ಚಂದ ಕಾಣ್ತೈತಿ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತೈತಿ ರೀ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಮೇಲ್ಗಡೆ ಸಣ್ಣ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ ಫ್ರೆಂಡ್ಸ್. ಮೇಲ್ಗಡೆ ಬೇರೆ ಏನು ಬೇಕಾಗಂಗಿಲ್ಲ ರೀ. ಇದಕ್ಕೆ ನೆನ್ಸ್ಕೊಂಡು ತಿನ್ನೋಕ್ಕೂ ಏನು ಬೇಕಾಗಂಗಿಲ್ಲ ರೀ. ಬಿಸಿ ಬಿಸಿ ದಾಲ್ ಕಿಚಡಿಗೆ 1 ಚಮಚ ತುಪ್ಪ
ಮೇಲ್ಗಡೆ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿಂದ್ರೆ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಫ್ರೆಂಡ್ಸ್. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್. ಈ ರೀತಿ ತುಪ್ಪ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಭಾರಿ ಹತ್ತೈತ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದೇ ಸಿಗ್ತೀನಿ ರೀ.